ಯಾರೋ ಇವೆಲ್ಲ ಮಾಡಿಸ್ತಾ ಇರೋದು ಅಂದ್ರೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಬ್ಬ ಡಿಸಿಪಿ ನಿಮ್ಮ ಹೆಸರು ಹೇಳ್ತಾನೆ. ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ. ನಿಜನಾ ಸುಳ್ಳ ನೀವೇ ಹೇಳ್ಬೇಕಾಗಿದೆ. ಒಬ್ಬ ಕೊಡಗೇಲಿ ಇನ್ಸ್ಪೆಕ್ಟರ್ 1000 ಕೋಟಿ ರೂಪಾಯಿ ಡೀಲ್ ನಮ್ದು ಗನ್ ರಿಲೀಸ್ ಮಾಡು ಅಂತಂದ್ರೆ 10 ಲಕ್ಷ ಕೇಳ್ತಾನೆ. ನಮ್ಮ ಗನ್ ಮ್ಯಾನ್ ಗನ್ ರಿಲೀಸ್ ಮಾಡಕ್ಕೆ 10 ಲಕ್ಷ. 15 ದಿವಸ ಆಗಿದೆ. 7th ACM ಜಡ್ಜ್ ಸಾಹೇಬ್ರು ಆದೇಶ ಮಾಡಿ 10 ಲಕ್ಷ ಕೇಳ್ತಾರೆ. ಅಲ್ರಿ ಒಂದು ಕೆಲಸ ಮಾಡಿ ಒಂದು ಗನ್ ರಿಲೀಸ್ ಆರ್ಡರ್ ಮಾಡಿಕೊಟ್ಟವ್ರೆ ಯಾರು ನಮ್ಮ 7th ACM ಪುಟ್ಟರಾಜು ಜಡ್ಜ್ ಅವರು. 10 ಲಕ್ಷ ಕೊಟ್ರೆ ಗನ್ ರಿಲೀಸ್ ಮಾಡ್ತೀವಿ ಅಂತಾರೆ. ಯಾವ ಮಟ್ಟಕ್ಕೆ ಕೊಡಗೇಳಿ ಪೊಲೀಸು ಈ ಡಿಸಿಪಿ ನಾರ್ತ್ ಈಸ್ಟ್ ಡೈರೆಕ್ಟ್ ಲಿಂಕ್ ಧರ್ಮಸ್ಥಳಕ್ಕೆ 1,000 ಕೋಟಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದಾನೆ. ಏನ್ ಹೇಳ್ಬೇಕು ನಾವು? ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಟುಡೇ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ DPRಗೆ. ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಕ್ಕೆ ವಿ ಆರ್ ರಿಟರ್ನ್ ಎ ಕಂಪ್ಲೇಂಟ್ ಟು DPR. ಮುಖ್ಯಮಂತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತೆ ಕರ್ನಾಟಕದ DGP IGP ಸಲೀಂ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಬ್ರೋಕರ್ ಕೆಲಸಕ್ಕೆ ಇಳಿದಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ 1000 ಕೋಟಿ ರೂಪಾಯಿ ಡೀಲ್ ಎತ್ಕೊಂಡ್ ಬಂದಿದ್ದಾನೆ ಒಬ್ಬ DCP ನಾರ್ತ್ ಈಸ್ಟ್. ನಾನು ಒಪ್ಕೊಂಡಿಲ್ಲ ಅಂತಂದ್ರೆ ರೌಡಿ ಪಟ್ಟಿ ಅಂತ. ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ರೌಡಿ ಪಟ್ಟಿ, ಗಡೀಪಾರು, ಸುಳ್ಳು ಕೇಸು. ಏನು ನಾವೇನ್ ಮೊದಲನೇ ಬಾರಿ ಈ ಹೋರಾಟ ನೋಡಿದೀವಾ? ನೋಡಿಲ್ಲ. 25 ವರ್ಷದ ಹೋರಾಟದಲ್ಲಿ ಇಂಥ ಕುನ್ನಿ ಮರಿಗಳನ್ನ ಎಷ್ಟು ನಾನು ನೋಡಿರ್ಬೋದು. ಇಂಥ ನರಿಗಳನ್ನ ಎಷ್ಟು ನೋಡಿರ್ಬೋದು. 1,000 ಕೋಟಿ ರೂಪಾಯಿ ಡೀಲನ್ನು ಎತ್ಕೊಂಡ್ ಬಂದಿರೋ ಒಬ್ಬ IPS ಆಫೀಸರ್, ಸೋ ಕಾಲ್ಡ್ IPS ಆಫೀಸರ್ ವೇಷದಲ್ಲಿರೋ ಒಬ್ಬ ಬ್ರೋಕರ್. ಅವನ ಮೇಲೆ ಇವಾಗ ಕಂಪ್ಲೇಂಟ್ ಹಾಕಿದ್ದೀನಿ. ಗನ್ ರಿಲೀಸ್ಗೆ ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ಗೆ 10,000 ರೂಪಾಯಿ ಲಂಚ ಕೇಳ್ತಾರೆ. ಬ್ಯಾರಿಕೇಡ್ಸ್ ತೆಗೆದು ಬಿಟ್ಟಿದ್ದ ಅವನು. ನಿನ್ನೆ ಮಧ್ಯಾಹ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದುಂಡಪ್ಪ ಬ್ಯಾರಿಕೇಡ್ಗಳನ್ನ ತೆಗೆದುಬಿಟ್ಟು ನಮ್ಮ ಮನೆ ಮುಂದೆ ಟ್ರಾಫಿಕ್ ಜಾಸ್ತಿ ಮತ್ತೆ ಡೆಡ್ ಅಂಡ್ ರೋಡ್ ಇದೆ, ಜನ ಬಂದು ಆರನ್ ನೋಡಿದ್ದಾರೆ ಅಂತ ಟ್ರಾಫಿಕ್ ಅವರು 3 ಬ್ಯಾರಿಕೇಡ್ ಹಾಕಿದ್ರೆ ಬ್ಯಾರಿಕೇಡ್ ಅನ್ನ ತೆಗೆದುಬಿಟ್ಟು ಒಂದು ಬ್ಯಾರಿಕೇಡ್ಗೆ 10,000 ರೂಪಾಯಿ ಲಂಚ ಕೊಡ್ಬೇಕಂತೆ. ತಿಂಗಳಿಗೆ 30,000 ಬ್ಯಾರಿಕೇಡ್ ಇಂದ ಲಂಚ. ಗನ್ ರಿಲೀಸ್ ಮಾಡಕ್ಕೆ 10 ಲಕ್ಷ ಲಂಚ. 15 ದಿವಸ ಆಯ್ತು ಜಡ್ಜ್ ಅವರು ಆದೇಶ ಮಾಡಿ. ಇದುವರೆಗೂ ನಮ್ಮ ಗನ್ಮೆನ್ ಗನ್ ರಿಲೀಸ್ ಮಾಡಿಲ್ಲ. 10 ಲಕ್ಷ ಲಂಚ ಕೇಳ್ತಾನೆ. ಲಕ್ಷ್ಮೀಕಾಂತ್, ದುಂಡಪ್ಪ, ಅನಿಲು ಎಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆಲಿ ಆ ಇನ್ಸ್ಪೆಕ್ಟರ್ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದು ನಿಂತ್ಕೊಂಡಿದೆ.